ಬಹಳ ಇದೆ. ನಿನ್ನೆ ರಾತ್ರಿ 8:30ಕ್ಕೆ ಹೊರಟಿರುವಂತಹ ಬಸ್, ಇಬ್ಬರು ಡ್ರೈವರ್ ಇದ್ದ ಬಸ್ನಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಮೊಹಮ್ಮದ್ ರಫೀಕ್ ಎಂಬ ಚಾಲಕನಿಂದ ಬಸ್ ಚಾಲನೆ ಆಗ್ತಾ ಇತ್ತು. KA01 AE 5217 ನಂಬರಿನ ಸೀ ಬರ್ಡ್ ಬಸ್ 25 ಮಂದಿ ಗೋಕರ್ಣಕ್ಕೆ, ಶಿವಮೊಗ್ಗಕ್ಕೆ ಅಂತ ಹೇಳಿ ಇಬ್ರು ತೆರಳುತ್ತಾ ಇದ್ರು. ಕುಮಟಾಗೆ ಇಬ್ಬರು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂತಹ ಈ ಒಂದು ಬಸ್ ನಿನ್ನೆ ರಾತ್ರಿ 8:30ಕ್ಕೆ ಸೀ ಬರ್ಡ್ ಬಸ್ ಹೊರಟಿದೆ. ಇಬ್ಬರು ಡ್ರೈವರ್ ಇದ್ದಂತಹ ಬಸ್ನಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಮೊಹಮ್ಮದ್ ರಫೀಕ್ ಎಂಬ ಚಾಲಕನಿಂದ ಬಸ್ಸನ್ನ ಚಾಲನೆ ಮಾಡಲಾಗ್ತಾ ಇತ್ತು. ಬಟ್ ಆದರೆ ಈ ಸೀ ಬರ್ಡ್ ಬಸ್ನ ಯಾವುದೇ ಒಂದು ಸಮಸ್ಯೆ ಇಲ್ಲ, ಆರಾಮಾಗಿ ಸೇಫ್ ಆಗಿ ಕರ್ಕೊಂಡು ಹೋಗ್ತಾ ಇತ್ತು ಬಸ್ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲೆಲ್ಲವೂ ತಪ್ಪಿರೋದು ಈ ಕಂಟೈನರ್ ಲಾರಿಯ ತಪ್ಪು. ಆಪೋಸಿಟ್ ಇಂದ ಬಂದು ಡಿವೈಡರ್ ಅನ್ನ ಗುದ್ದಿ ಬಂದು ಸೀ ಬರ್ಡ್ ಬಸ್ಗೆ ಡಿಕ್ಕಿಯನ್ನ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ. ಮತ್ತೆ ಲಾಂಗ್ ಜರ್ನಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಹೊತ್ತು ಬೇರೆ ಡ್ರೈವರ್ ಓಡಿಸ್ತಾರೆ, ಇನ್ನು ಸ್ವಲ್ಪ ಹೊತ್ತು ಇನ್ನೊಬ್ರು ಡ್ರೈವರ್, ಇಬ್ಬಿಬ್ರು ಡ್ರೈವರ್ ಇದ್ದೇ ಇರ್ತಾರೆ. ಲಾಂಗ್ ಜರ್ನಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಫ್ ದ ಒಂದು ಈಗ 8:30 ಬಸ್ ಹೊರಡ್ತು ಅಂತಂದರೆ ಇಲ್ಲಿಂದ ಒಬ್ಬರು ಡ್ರೈವರ್ ಹೊರಟರು ಅಂದರೆ 1 ಗಂಟೆ 2 ಗಂಟೆ ತನಕ ಒಬ್ಬರು ಡ್ರೈವರು ಓಡಿಸ್ತಾರೆ. ಅದಾದಮೇಲೆ ಡ್ರೈವರ್ಗಳು ಸ್ವಲ್ಪ ನಿಲ್ಲಿಸಿ ಕಾಫಿ ಟೀ ಏನೋ ಕುಡಿದುಕೊಂಡು ಅದಾದ ನಂತರ ಇನ್ನೊಬ್ಬರು ಡ್ರೈವರ್ ಚೇಂಜ್ ಆಗ್ತಾರೆ. ಸೊ ಡ್ರೈವರ್ ಚೇಂಜ್ ಆಗಿ ಪ್ರಯಾಣವನ್ನು ಬೆಳೆಸ್ತಾರೆ. ಮೊಹಮ್ಮದ್ ಅನ್ನೋರು ಬಸ್ಸನ್ನು ಚಾಲನೆ ಮಾಡ್ತಾಯಿದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಇಬ್ಬಿಬ್ಬರು ಡ್ರೈವರ್ ಇದ್ದಂತಹ ಬಸ್ನಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ. ಒಬ್ಬ ಡ್ರೈವರ್ ಕೂಡ ಆಫ್ ದ ರೋಡ್ ಓಡಿಸಿರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ನಿದ್ದೆ ಬಂದುಬಿಟ್ಟಿರುತ್ತೆ, ಅವರು ನಿದ್ದೆಗೆ ಜಾರಿರ್ತಾರೆ. ಸೊ ಇನ್ನೊಬ್ಬರು ಡ್ರೈವರ್ ತಂಪಾಡಿ ತಾವು ಬಸ್ಸನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲವೂ ಕೂಡ ಡ್ರೈವರ್ ಕೈಯಲ್ಲೇ ಇರುತ್ತೆ ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನಾವು ಡ್ರೈವರನ್ನೇ ನಂಬಿ ಬಸ್ಸಲ್ಲಿ ಪ್ರಯಾಣವನ್ನು ಮಾಡ್ತೀವಿ. ಸೇಫಾಗಿ ಕರ್ಕೊಂಡೋಗಿ ನಮ್ಮನ್ನು ಸೇಫಾಗಿ ನಮ್ಮ ಸ್ಥಳಕ್ಕೆ ಅವ್ರು ಬಿಡ್ತಾರೆ ಅನ್ನುವಂತಹ ನಂಬಿಕೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಅದೇ ರೀತಿಯಾಗಿ ಪಾಪ ಎಲ್ಲರೂ ಕೂಡ ನಂಬಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೆ ಆ ಪ್ರಯಾಣ ಈ ಸಾವಿನ ಪ್ರಯಾಣ ಆಗಿರುತ್ತೆ ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡಲಿಕ್ಕಿರಲಿಲ್ಲ. ಯಾರು ತಾನೇ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ನಮ್ಮ ಸಾವಿ ಹೀಗೆ ಆಗುತ್ತೆ, ನಾವು ಈ ರೀತಿಯಾಗಿ ಬಸ್ಸಲ್ಲಿ ಹೋಗಬೇಕು ಅಂದಾಗ ಬಸ್ ಹೊತ್ತು ಉರಿದ್ಬಿಡುತ್ತೆ ಅಂತ ಹೇಳಿ. ಯಾಕಂದರೆ ಎಷ್ಟೋ ಅಪಘಾತಗಳನ್ನು ನಾವು ಗಮನಿಸಿದ್ದೇವೆ, ನೋಡಿರ್ತಾರೆ, ಜನರ ಅರಿವಿಗೂ ಕೂಡ ಇರುತ್ತೆ. ಈ ರೀತಿಯಾಗಿ ರಾತ್ರೋರಾತ್ರಿ ನಾವು ಹೋಗುವಂತಹ ಪ್ರಯಾಣ ಮಾಡುವಂತಹ ಬಸ್ನಲ್ಲಿ ಬೆಂಕಿಯಾಗಿ ಹೊತ್ಕೊಳ್ಳುತ್ತೆ ಅಥವಾ ಆಪೋಸಿಟ್ ಬಂದಿಂದ ಲಾರಿ ಬರುತ್ತೆ, ಅಪಘಾತ ಆಗುತ್ತೆ, ಯಾರೂ ಕೂಡ ಊಹೆ ಮಾಡಿರಲಿಕ್ಕಿಲ್ಲ. ಬಟ್ ಆದರೆ ಈ ಅಪಘಾತ ಸಂಭವಿಸಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಯಾಕಾಗಿ ಪ್ರಯಾಣವನ್ನು ಮಾಡಿದ್ರೋ ಅಂತ ಹೇಳಿ ಕುಟುಂಬಸ್ಥರು ಈಗ ಹಿಡಿ ಶಾಪವನ್ನು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಒಬ್ಬ ಯುವತಿಯ ಫೋಟೋವನ್ನು ಕೂಡ ಗಮನಿಸಿದ್ರಿ, ಇಬ್ಬರು ಯುವತಿಯರ ಫೋಟೋವನ್ನು ಗಮನಿಸಿದ್ರಿ. ಇವ್ರು ಯಾರು, ಇವ್ರು ಎಲ್ಲಿಗೆ ಹೋಗ್ತಾ ಇದ್ರು, ಯಾವ ಮೂಲದವರು, ಶಿವಮೊಗ್ಗಕ್ಕೆ ಹೋಗ್ತಾ ಇದ್ರಾ ಅಥವಾ ಗೋಕರ್ಣಕ್ಕೆ ಹೋಗ್ತಾ ಇದ್ರಾ ಗೊತ್ತಿಲ್ಲ. ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಬಟ್ ಆದರೆ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲೇ ಮುಗಿದು ಹೋಗಿದೆ. ಈಗ ಬಾಡಿಯನ್ನು ಐಡೆಂಟಿಫೈ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಕಷ್ಟಕರವಾದಂತಹ ಕೆಲಸ. ಸತ್ತೋಗಿದ್ದಾರೆ. ಸತ್ತೋಗಿದ್ದಾರೆ. ಸತ್ತೋಗಿದ್ದಾರೆ.
ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಮೂವರು ಕೂಡ ಒಂದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಇವರು ಫ್ರೆಂಡ್ಸಾ, ಫ್ಯಾಮಿಲಿ ಮೆಂಬರ್ಸಾ ಗೊತ್ತಿಲ್ಲ. ಮೂವರು ಕೂಡ ಗೆಳತಿಯರು ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ. ಸೊ ಈ ಮೂವರು ಕೂಡ ಈ ಸೀ ಬರ್ಡ್ ಬಸ್ನಲ್ಲಿಯೇ ಪ್ರಯಾಣವನ್ನು ಬೆಳೆಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಒಂದೇ ಕುಟುಂಬದವರ ಅಥವಾ ಒಂದೇ ಊರಿನವರ ಅಥವಾ ಒಂದೇ ಕುಟುಂಬಸ್ಥರಾಗಿ ತಮ್ಮ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರ, ಎಲ್ಲಿ ಕೆಲಸ ಮಾಡ್ತಾ ಇದ್ರು, ಏನು ಕತೆ, ವೀಕೆಂಡ, ಈ ಒಂದು ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಆಫೀಸ್ನಲ್ಲಿ ರಜಾ ಕೊಟ್ಟಿದ್ರ, ರಜದ ಹಿನ್ನೆಲೆಯಲ್ಲಿ ಇವರು ಈ ಪ್ರಯಾಣವನ್ನು ಬೆಳೆಸಿದ್ರ ಅಥವಾ ಓದ್ತಾ ಇದ್ದಾರಾ, ಏನು ಕತೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರಾ, ಕಾಲೇಜ್ನಲ್ಲಿ ರಜಾ ಇತ್ತಾ ಗೊತ್ತಿಲ್ಲ. ಬಟ್ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಈ ಮೂವರು ಕೂಡ ಸೀ ಬರ್ಡ್ ಬಸ್ನಲ್ಲಿ ನೆನೆ ರಾತ್ರಿ ಹೊರಟಂತಹ 8:30 ಸುಮಾರಿಗೆ ಹೊರಟಂತಹ ಬಸ್ನಲ್ಲಿ ಇವರು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್, ಈಗಾಗಲೇ ಮೃತರ ಒಂದು ಗುರುತು ಪತ್ತೆಯಾಗದ ಕಾರಣ ಡ್ರೈವರ್ ಯಾರು ಅಥವಾ ಕಂಡಕ್ಟರ್ ಯಾರು ಅಥವಾ ಈ ಪ್ರಯಾಣಿಕರು ಯಾರು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಸುಟ್ಟು ಕರಕಲಾಗಿರೋದ್ರಿಂದಾಗಿ ಏನು ಮೃತದೇಹಗಳ ಗುರುತು ಪತ್ತೆಯಾದ ಬಳಿಕವಷ್ಟೇ ಈ ಒಂದು ನಿಖರವಾಗಿ ಯಾವ ಮೂಲದವರು, ಕಂಡಕ್ಟರ್ ಮತ್ತು ಡ್ರೈವರ್ಗಳು ಎಲ್ಲಿಯವರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಬೇಕಾಗಿದೆ ರಮ್ಯಾ. ರೈಟ್, ಈಗ 9 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಹೇಗಿದೆ? ಯಾರಾದರೂ ಸೀರಿಯಸ್ ಆಗಿದ್ದಾರಾ ಅಥವಾ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗುವಂತಹ ಚಾನ್ಸಸ್ ಇದೆಯಾ ಅಂತ? ಎಸ್, ಪ್ರಮುಖವಾಗಿ ಈ ಒಂದು ದುರ್ಘಟನೆಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಸುಮಾರು 4ರಿಂದ 5 ಮಂದಿ ತುಂಬಾ ಸೀರಿಯಸ್ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅವ್ರನ್ನ ಏನು ಜಮಗೊಂಡನಹಳ್ಳಿ ಘಟನಾ ಸ್ಥಳದಿಂದ ಅವ್ರನ್ನ ನೇರವಾಗಿ ತುಮಕೂರಿಗೆ ರವಾನೆ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ತುಮಕೂರಿನಿಂದ ಬೆಂಗಳೂರಿಗೆ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳಷ್ಟೇ ಲಭ್ಯವಾಗಿದೆ ರಮ್ಯಾ. ನೋಡಿ, ಮತ್ತೊಂದು ಕಡೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬೆಂಕಿ ಯಾವ ರೀತಿಯಾಗಿ ಹೊತ್ಕೊಂಡಿದೆ ಅಂತ ಹೇಳಿ. ಈ ನಿದ್ದೆ ಮಂಪರಿನಲ್ಲಿ ಇರೋದ್ರ ಹಿನ್ನೆಲೆಯಲ್ಲಿ ಇಷ್ಟೊಂದು ಸಾವು ನೋವು ಸಂಭವಿಸೋದಕ್ಕೆ ಸಾಧ್ಯ ಆಯ್ತಾ ಅಂತ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಏನಾಗ್ತಾ ಇದೆ ಅಂತ ಹೇಳಿ. ಕ್ಷಣಾರ್ಧದಲ್ಲಿ ಎಲ್ಲವೂ ಮುಗ್ದೋಗಿದ್ಯಾ ಅಂತ. ಎಸ್, ಎಲ್ಲರೂ ಕೂಡ ಬಹುತೇಕ ನಿದ್ರೆ ಮಂಪರ್ನಲ್ಲಿರ್ತಾರೆ. ಬೆಳಗಿನ ಜಾವ 2 ಗಂಟೆಯ ಸುಮಾರಿಗೆ ಈ ಒಂದು ದುರ್ಘಟನೆ ಸಂಭವಿಸಿರುವ ಕಾರಣದಿಂದಾಗಿ ಬಹುತೇಕ ಎಲ್ಲರೂ ಕೂಡ ನಿದ್ರೆಯ ಮಂಪರ್ನಲ್ಲಿರ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಬಸ್ ಬೆಂಗಳೂರಿನಿಂದ ಹಿರಿಯೂರಿಗೆ ಬರುವಂತಹ ಒಂದು ಮಿನಿಮಮ್ 2-2.5 ಗಂಟೆ ಆಗುತ್ತೆ. ಅಲ್ಲಿ ಬಸ್ ಬಿಟ್ಟಾಗಿನಿಂದ ಇಲ್ಲಿವರೆಗೆ ಬಹುತೇಕ ಎಲ್ಲರೂ ಕೂಡ ನಿದ್ರೆಗೆ ಜಾರಿ ಇರ್ತಾರೆ. ಆ ಒಂದು ಕ್ಷಣಾರ್ಧದಲ್ಲಿ ಏನಾಯ್ತು, ಎಲ್ಲಿ ಹೋಗ್ಬೇಕು ಅನ್ನುವಂತ ದಿಕ್ಕು ದೋಚದ ಹಾಗೆ ಆ ಒಂದು ಬಸ್ನಲ್ಲೇ ಸುಟ್ಟು ಕರಕಲಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕೂಡಲೇ ಸ್ಥಳೀಯರು ಕೂಡ ರಕ್ಷಣಾ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ಆ ಒಂದು ಸುಮಾರು 8ರಿಂದ 10 ಜನ ರಕ್ಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಸಂಪೂರ್ಣವಾಗಿ ಬೆಂಕಿ ದೊಡ್ಡ ಪ್ರಮಾಣದಲ್ಲಿ ಹೊತ್ತು ಉರಿದಿದ್ರಿಂದಾಗಿ ಸಂಪೂರ್ಣವಾಗಿ ಬಸ್ನಲ್ಲೇ ಇವರೆಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ರಾಜಶೇಖರ್. ಸಿಲಿಂಡರ್ಗಳು ಸಚಿನ ಎಲ್ಲಿದೆ? ಸಿಲಿಂಡರ್ಗಳು
ಸತ್ತೋಗಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಎಲ್ಲರೂ ಕೂಡ ನಿದ್ರೆಯ ಮಂಪರಿನಲ್ಲಿದ್ದರು. ಯಾರಿಗೇನಾಗಿದೆ, ಏನಾಗ್ತಾ ಇದೆ ಅನ್ನೋ ಅರಿವೇ ಇರಲಿಲ್ಲ. ಕ್ಷಣಾರ್ಧದಲ್ಲೇ ಎಲ್ಲವೂ ಕೂಡ ಆಗೋಗಿದೆ. 20ಕ್ಕೂ ಹೆಚ್ಚು ಜನ ಸಜೀವವಾಗಿ ದಹನವಾಗಿದ್ದಾರೆ. ಬೆಂಕಿಯ ಕೆನ್ನಾಲಿಗೆ ಕ್ಷಣಾರ್ಧದಲ್ಲೇ ಇಡೀ ಬಸ್ಸನ್ನು ಆವರಿಸ್ಕೊಂಡಿದ್ದರ ಹಿನ್ನೆಲೆಯಲ್ಲಿ ಬಚಾವಾಗೋದಕ್ಕೂ ಕೂಡ ಸಾಧ್ಯವಾಗಿಲ್ಲ. ಮತ್ತು ಎಮರ್ಜೆನ್ಸಿ ಅಂತ ಹೇಳಿ ಒಂದು ಬಾಗಿಲಿರುತ್ತೆ, ಡೋರನ್ನು ಕೂಡ ಓಪನ್ ಮಾಡೋದಕ್ಕೂ ಕೂಡ ಸಾಧ್ಯವಾಗಿಲ್ಲ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ.